ಮಣ್ಣು ತಾಕಿದ್ರೇ ಆ ದೋಷಗಳು ಹೋಗೋದು. ಮಣ್ಣು ಇಲ್ಲದೆ ಹೋದರೆ ಯಾವ ಮಲಮೂತ್ರ ದೋಷಕ್ಕೂ ಹೋಗೋದಿಲ್ಲ. ಈ ಕಾಲದಲ್ಲಿ ಯಾರಿಗೂ ಇದು ಮಾಡು ಅದು ಮಾಡು ಅಂತ ಹೇಳುವಂಥ ಅಧಿಕಾರವೇ ಇಲ್ಲ. ತಾಯಿ ಮಾತುಗೋಸ್ಕರ ರಾಮ ಕಾಡಿಗೆ ಹೋದ. ತಂದೆ ಕಾಡಿಗೆ ಹೋಗುವಂತ ಎಲ್ಲಿ ಹೇಳಿದ್ದಾನೆ? 14 ವರ್ಷಕ್ಕೆ ಯಾಕೆ ಹೋದ? 14 ವರ್ಷ ಅಂತ ಕಾಲ ಮೆನ್ಷನ್ ಯಾಕೆ ಮಾಡ್ದ? ಯಾರು ಏರಿಸ್ತಾರೋ ಎದೆ ಏರಿಸ್ತಾರೋ ಅವರಿಗೆ, ಅವನು ಏರಿಸಿದ್ರೆ ನೀನು ಹಾರ ಹಾಕು, ಅದಕ್ಕೆ ಮೊದಲೇ ನೀನು ಹಾರ ಹಿಡ್ಕೊಂಡು ಹೋಗೋದಲ್ಲ ಅಂತ. ರಾಮನ್ ನೋಡಿದ ತಕ್ಷಣ ಜನಕ ಮಹಾರಾಜನಿಗೆ ಇವನು ನನ್ನ ಅಳಿ ಆಗಬಾರ್ದೆ, ಯಾವ ಆಭರಣ ದೇವರಿಗೆ ಸಮರ್ಪಣೆ ಆಗದೆ ನಾವು ಧಾರಣೆ ಮಾಡ್ತೇವೋ ಅಲ್ಲಿ ಕಲಿ ಹೆಂಡತಿಯ ಸನ್ನಿಧಾನ. ದೇವರಿಗೆ ಸಮರ್ಪಣೆ ಮಾಡಿದ್ರೆ ಕನಿಷ್ಠ ಲಕ್ಷ್ಮಿ, ದೇವರಿಗೆ ಸಮರ್ಪಣೆ ಮಾಡದೇ ಇದ್ದರೆ ಜ್ಯೇಷ್ಠ ಲಕ್ಷ್ಮಿ. ಅಂದ್ರೇನು ಏನು ಹೇಳ್ತಾನೋ ಅದರ 100ರಷ್ಟು ಗುಣದಿಂದ ಕೂಡಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ. ಹಾಗೆ ಶ್ರೀಮದಾಚಾರ್ಯರಿಗೆ ಮುಂಜಿ ಮಾಡಿದರು ಮದಿಗೆ ಭಟ್ರು. ಮೃತ್ಕಾ ಶೌಚ ಮತ್ತೊಂದು ಅದು ಇದು ಎಲ್ಲ ಹೇಳ್ಕೊಡ್ಬೇಕು, ಮುಂಜಿ ಆಗಿದೆ ಅಂತ ಎಲ್ಲ ಹೀಗೆ ಮಾಡಬೇಕು ಹಾಗೆ ಅಂತೆಲ್ಲ ಹೇಳಿದ್ರು. ಆಯ್ತು, ಏನು ಮಾತಾಡಲಿಲ್ಲ. ಮಾನ್ಯ ದಿನ ಮಾಡ್ಕೋತಿದ್ದಾನ ಇಲ್ವಾ ಹೇಗಿದ್ದಾನೆ ಅಂತ ಇಣುಕು ನೋಡಿದ್ರು ಅಷ್ಟೆ. ಜಿತಕುಮಾರ ಗುಣಂ ಸುಕುಮಾರಕಂ ನಿಜಂಕಾರ ಕುಮೇಕ್ಷ ನಿರಂತರಂ. ತಾವೇ ಕಲ್ತ್ಕೊಳ್ಳೋಂಗಿತ್ತಂತೆ ಶೌಚಾಚಾರ. ಇನ್ನೇನು ಹೇಳೋದು ಮಗನಿಗೆ? ಯಾರು ಮಾಡ್ಕೋತಿರೋರು, ಯಾರಿಗೆ ಶೌಚಾಚಾರದ ದೋಷವೇ ಇಲ್ವೋ ಅವ್ರು ಶೌಚಾಚಾರ ಮಾಡ್ಕೊಂಡು ತೋರಿಸ್ತಾ ಇದ್ದಾರೆ ಅಂದರೆ ನಮಗಾಗತ್ತೆ? ಶೌಚಾಚಾರ ವಿಹೀನಸ್ಯ ಸರ್ವೇ ಕರ್ಮ ನಿಷ್ಫಲ ಸ್ಯುಹು. ಧರ್ಮಶಾಸ್ತ್ರಗಳು ಬೇಡ, ಸುಟ್ಟುಬಿಡಿ. ಇಲ್ಲ, ಯಾಕೆ ಮಣ್ಣು ಹಾಕೋಬೇಕು? ಮಣ್ಣಿಂದ ಏನಾಗುತ್ತೆ? ಯಾಕೆ ಮಲಮೂತ್ರ ವಿಸರ್ಜನೆಗೆ ಮಣ್ಣು ಹೇಳಿದ್ದಾರೆ? ಸೋಪ್ ಯಾಕೆ ಹಾಕ್ಕೋಬಾರ್ದು? ಸುಗಂಧ ಯಾಕೆ ಹಾಕೋ ಯಾರು ಬೇಡ ಅಂದರು. ನೀನು ಏನೇನು ಬೇಕೋ ಹಾಕೋ, ಮತ್ತು ಮಣ್ಣು ಮುಟ್ಟಿಸೋ. ಮಣ್ಣು ತಾಕಿದ್ರೇ ಆ ದೋಷಗಳು ಹೋಗೋದು. ಮಣ್ಣು ಇಲ್ಲದೆ ಹೋದರೆ ಯಾವ ಮಲಮೂತ್ರ ದೋಷಕ್ಕೂ ಹೋಗೋದಿಲ್ಲ. ಗೊತ್ತಾಯ್ತಾ? ಲ್ಯಾವೆಟ್ರಿಗಳು ಕೂತ್ಕೊಂಡು ಏನು ಪೂಜೆ, ದೇವ್ರ ಪೂಜೆ ಮಾಡೋದು ಏನು ಪುಣ್ಯವೋ, ದೇವ್ರ ಮನೇಲಿ ಕೂತ್ಕೊಂಡು ಶೌಚಾಚಾರ ಇಲ್ಲದೆ ಮಾಡಿದ್ರು ಅದೇ ಪುಣ್ಯ. ನಾವು ಯಾಕೆ ಪಾಪ ಅಂತ ಹೇಳೋಣಪ್ಪ? ಲ್ಯಾವೆಟ್ರಿಲೂ ಪೂಜೆ ಮಾಡಿ, ದೇವ್ರ ಪೂಜೆ ಎಲ್ಲಿ ಮಾಡಿದ್ರೂ ಪುಣ್ಯ ಅಲ್ವಾ? ಮಾಡ್ಬೋದಾ ಬಿಡ್ಬೋದಾ ನಿಂಗೆ ಸೇರಿದ್ದು, ನಾವು ಯಾಕೆ ಹೇಳೋಣ? ಈ ಕಾಲದಲ್ಲಿ ಯಾರಿಗೂ ಇದು ಮಾಡು ಅದು ಮಾಡು ಅಂತ ಹೇಳುವಂಥ ಅಧಿಕಾರವೇ ಇಲ್ಲ. ಗೊತ್ತಾಯ್ತಾ? ವಿಶ್ವಮಾನವ ಅಂತ ಇಟ್ಕೊಂಡ್ರೆ ಎಲ್ಲರೂ ಮಾನವರೇ, ಎಲ್ಲರೂ ವಿಶ್ವಕ್ಕೆ ಸೇರಿದವರೇ. ಗೊತ್ತಾಯ್ತಾ? ಎಲ್ಲರೂ ಅವ್ರವ್ರ ಧರ್ಮಾಚರಣೆಗಳು ಅವ್ರವ್ರು ಮಾಡೋದು, ಹಂಗಿದ್ದರೆ ಸಂತೋಷ. ಅದು ಮಾಡು ಇದು ಬೇಡ ಅಂದರೆ ಹಿಡ್ಕೋತಾರೆ. ಅದರಿಂದ ಅದು ಹೇಳಕ್ಕೆ ಹೋಗ್ಬಾರ್ದು. ಹಾಗಿಲ್ಲಿ ಅಷ್ಟೇ ಅವನ ಸಾಧನೆ. ಬಾಲ್ಯದೆಲ್ಲ ರೂಪರಾಮನ್ನ ನೋಡಿದ, ಸ್ವಯಂವರ ನೋಡಿದ, ಮದುವೆ ನೋಡಿದ, ಕ್ಲೋಸ್. ಎರಡನೇ ದುಃಖ ಪ್ರಾಪ್ತಿ ಆಯಿತು. ಏನು ಎರಡನೇ ದುಃಖ? ಇಂಥ ರಾಮ ಕಾಪಾಡಲಿಂದ್ರು. ಎರಡನೇ ದುಃಖ ಯಾವುದು? ತ್ಯಕ್ವಾ ರಾಜ್ಯವಿತೋ ವನಂ ವಚನತೋ ಮಾತು ಸಕಾಕಾಕ್ಷಿಗಂ. 4 ಪದದಲ್ಲಿ 8 ಕತೆ ಸೇರಿಸ್ಬಿಟ್ಟು ನೋಡಿ. ಎಲ್ಲ ರಾಮಾಯಣಗಳಲ್ಲೂ ಪಿತೃವಾಕ್ಯ ಪರಿಪಾಲನ ರಾಮ ಅಂತ ಇದೆ. ಆದರೆ ಆಚಾರ ಒಪ್ಪೋದಿಲ್ಲ. ಅದೇ ಮಾತನ್ನು ರಾಯರು ಒಪ್ಪಲ್ಲ. ಮಾತುರ್ ವಚನ ಮಾಕರ್ಣ್ಯ. ತಾಯಿಯ ಮಾತಿಗೋಸ್ಕರ ಕಾಡಿಗೆ ಹೋದ. ಇಲ್ಲೂ ಕೂಡ ಅದೇ ಬರೀತಾರೆ. ರಾಮಚರಿತ್ರ ಮಂಜರಿಯಲ್ಲೂ ಅದೇ ಬರೀತಾರೆ, ಇಲ್ಲೂ ಅದೇ ಬರೀತಾರೆ. ತಾಯಿ ಮಾತುಗೋಸ್ಕರ ರಾಮ ಕಾಡಿಗೆ ಹೋದ. ತಂದೆ ಕಾಡಿಗೆ ಹೋಗುವಂತ ಎಲ್ಲಿ ಹೇಳಿದ್ದಾನೆ? ತಂದೆ ಹತ್ರಕ್ಕೆ ಬರಲೇ ಇಲ್ಲ ರಾಮ. ಚಿಕ್ಕಮ್ಮ ಹೇಳಿದಾಳೆ ಅಂತ ಏನು ಗೊತ್ತಾಯಿತು, ಎದುರಿಗೆ ಬಂದರೆ ನಾನು ಚಕ್ರವರ್ತಿ, ಅದನ್ನು ಆಫ್ ಮಾಡ್ತಾ ಇದ್ದೀನಿ, ನೀ ಕಾಡಿಗೆ ಹೋಗ್ಬೇಡ ಅಂತ ರಾಮ ಹೇಳಿಬಿಟ್ರೆ, ತಾಯಿಯ ವಚನ ಕೊಟ್ಟಿದ್ದನ್ನು ನಮ್ಮಪ್ಪ ಭ್ರಷ್ಟತ ಬಂತ ಇಲ್ವಾ? ಅದು ನಮ್ಮಪ್ಪನ ಘಟನೆ ಆಗಬಾರ್ದು. ಹೋದೇಟಿಗೆ ಹಂಗಂತಾನೆ. ಅದಕ್ಕೆ ಹೋಗುವಾಗಲೂ ಮುಖ ನೋಡಲಿಲ್ಲ. ಹೇಗಿದೆ ಅಂದರೆ ತಾಯಿ ಮಾತಿಗೋಸ್ಕರ ಕಾಡಿಗೆ ಹೋದ. ತ್ಯಕ್ವಾ ರಾಜ್ಯಂ. ಯಾಕೆ? ಮದುವೆ ಆದ ತಕ್ಷಣ ಬಂದು ಹೆಂಡತಿನ ಕರ್ಕೊಂಡು ತಮ್ಮನ ಕರ್ಕೊಂಡು ಕಾಡಿಗೆ 14 ವರ್ಷ ಹೋದ. ಇದಿಷ್ಟಕ್ಕೂ ಒಂದು ಫಿಕ್ಸ್ ಮಾಡಬೇಕು. 14 ವರ್ಷಕ್ಕೆ ಯಾಕೆ ಹೋದ? 14 ವರ್ಷ ಅಂತ ಕಾಲ ಮೆನ್ಷನ್ ಯಾಕೆ ಮಾಡ್ದ? ಎಲ್ಲವನ್ನೂ ರುದ್ರದೇವರು ಅಮ್ಮನವ್ರಿಗೆ ಹೇಳ್ತಕ್ಕಂಥವರಾಗ್ತಾರೆ. ಸೀತೆ ಹರಿಸ್ಕೊಂಡಿದ್ಲಂತೆ. ಸ್ವಯಂವರ ನಡೀತಲ್ಲ, ರಾಮ ಎಂಟ್ರಿ ಆದೇಟ್ಗೆ ಸ್ವಯಂವರ ಮಂಟಪಕ್ಕೆ ನೋಡಿದ ತಕ್ಷಣ ಅನ್ಕೊಂಬಿಟ್ಲಂತೆ, ಇವನ ಜೊತೆ ನಾನು 14 ವರ್ಷ ವನವಾಸದ ಸುಖವನ್ನು ಅನುಭವಿಸ್ಬೇಕು. ಅಲ್ಲೇ ಪಣ ಮಾಡಿದ್ವಿ. ಅದಕ್ಕೋಸ್ಕರ 14 ವರ್ಷ ಹೋದ್ಲು. ಇಲ್ಲಿ 14 ವರ್ಷ ಅಂತ ಯಾಕೆ ಅಂದರು ಅಂದರೆ ಕತೆ ಮುಂದುವರಿತದೆ. ಯಾಕೆ ಅಂದರೆ ಹಾರ ಹಿಡ್ಕೊಂಡು ಅವನು ನೋಡಿದ ತಕ್ಷಣ ಕುತ್ತಿಗೆಗೆ ಹಾಕಕ್ಕೆ ಹೋದ್ಲು. ಜನಕ ಮಹಾರಾಜರು ಹೇಳಿದ್ರು, ಹಾಗೆಲ್ಲ ಇಟ್ಟಿಲ್ಲ, ಇದು ಸಿಂಪಲ್ ಮದುವೆ ಅಲ್ಲ, ಸ್ವಯಂವರ. ಯಾರು ಏರಿಸ್ತಾರೋ ಎದೆ ಏರಿಸ್ತಾರೋ ಅವರಿಗೆ, ಅವನು ಏರಿಸಿದ್ರೆ ನೀನು ಹಾರ ಹಾಕು, ಅದಕ್ಕೆ ಮೊದಲೇ ನೀನು ಹಾರ ಹಿಡ್ಕೊಂಡು ಹೋಗೋದಲ್ಲ ಅಂತ. ಹಿಂತಿರು ನೋಡಿ ಸೀತಾಮ್ಮನವ್ರು ನಕ್ಕರಂತೆ.
ಅದಕ್ಕೆ ಗಿರಿಜೆ ಕೇಳಿದ್ಲು ಅವ್ರ ಅಪ್ಪನ ನೋಡಿ ಯಾಕೆ ನಕ್ಕಿದ್ಲು ಮಗಳು ಅಂತ. ನಾನು ಅನಾದಿ ನಿತ್ಯ ದಂಪತಿತ್ವ ನಮ್ಮದು, ಈಗೇನಾರಾಕ ಒಂದು ಗಂಡ ಅಂತ ನಾನು ಸ್ವೀಕಾರ ಮಾಡೋದು. ನಂಗೆ ಗಂಡ ಅಲ್ಲ ಅಂತ ಯಾವತ್ತಿದೆ, ಅವನ ಹೆಂಡತಿ ಅಲ್ಲ ಅಂತ ನಂಗೆ ಯಾವತ್ತಿದೆ. ನನ್ನ ಗಂಡ ಬಂದ ಅಂತ ಹಾರಾಕಕ್ಕೆ ಹೋದರೆ ನೀವೇನೋ ಬಿಲ್ ಇಟ್ಟಿದ್ದೀನಿ, ಅದು ಬಗ್ಗಿಸ್ಬೇಕು, ಅದಕ್ಕೆ ಹೆದೆ ಏರಿಸ್ಬೇಕು ಅಂತೆಲ್ಲ ನೀವುಗಳಿಟ್ಕೊಂಡ್ಬಿಟ್ಟು ಅಂತ ನಕ್ಕದಂತು ಖುಷಿ ನಗಿ. ಅದು ಪಾಪ ಜನಕ ಮಹಾರಾಜರಿಗೆ ಅವ್ರಿಗೆಲ್ಲ ಹೆಂಗೆ ಗೊತ್ತಾಗಬೇಕು. ಆದರೆ ರಾಮನ್ ನೋಡಿದ ತಕ್ಷಣ ಜನಕ ಮಹಾರಾಜನಿಗೆ ಇವನು ನನ್ನ ಅಳಿಯ ಆಗಬಾರ್ದೆ, ಇವನೇ ಆಗಬೇಕು, ಕುಲದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ಕುಲದೇವರು ಯಾರು? ಸೂರ್ಯವಂಶಕ್ಕೆ ಅಂದರೆ ರಂಗನಾಥ. ಏನು ಶ್ರೀರಂಗದಲ್ಲಿ ಇವತ್ತು ಮಲಗಿದಾನೋ ಸ್ವಾಮಿ, ಇಕ್ಕೋ ನೋಡೆ ರಂಗನಾಥನ ಚಿಕ್ಕ ಪಾದವ ಅಂತೀವಲ್ಲ, ಆ ರಂಗನಾಥನೇ ಸೂರ್ಯವಂಶಕ್ಕೆ ಬಂದಿರತಕ್ಕಂಥದ್ದು, ಬ್ರಹ್ಮದೇವರ ಕರಾರ್ಚಿತವಾಗಿರ್ತಕ್ಕಂಥದ್ದು. 3 ಪ್ರತಿಮೆಗಳು, ಒಂದು ಮೂಲ ರಾಮ, ಒಂದು ಮೂಲ ಗೋಪಾಲಕೃಷ್ಣ, ಒಂದು ರಂಗನಾಥ. ಅದಕ್ಕೆ ನಮ್ಮ ಶ್ಲೋಕದಲ್ಲೇ ಅದು ಬಂದ್ಬಿಡುತ್ತೆ. ಗೋಪಾಲಕೃಷ್ಣಂ ಸುಗುಣಾಭಿರಾಮಂ ವ್ಯಾಸಸ್ಯಾಸ್ತಾತ್ ಪ್ರತಿಗೃಹ್ಯ ಮಧ್ವ ಸಮರ್ಚಯಾಮಾಸ ಮಹಾವಿಭೋಗೈ ಬ್ರಹ್ಮಾಯತ ರಂಗಪತಿಂ ಸ್ವತಾತಂ. ರಂಗಪತಿಂ ಸ್ವತಾತಂ 3 ಪ್ರತಿಮೆಗಳು ಬ್ರಹ್ಮದೇವರಿಂದ ಪೂಜೆ ಆದ್ದು. ಒಂದು ಅಲ್ಲಿ ಕೂತ್ಕೊಂತು, ಒಂದು 2 ಮಠ ಸೇರಿತು, ಅಲ್ಲೊಂದು ಜಗಳ ಹತ್ಕೊಂತು. ಮುಂದೆ ಇನ್ನೊಂದು ಪ್ರತಿಮೆಗೆ ಯಾವ ಜಗಳ ಹತ್ಕೊತೋ ಗೊತ್ತಿಲ್ಲ, ಅಂತೂ ಬ್ರಹ್ಮಕರಾರ್ಚಿತವಾದಂಥ. ಹಾಗೆ ಆ ರಂಗನಾಥನ ಕೇಳಿಕೊಂಡ. ಆ ರಂಗನಾಥನೇ ಇವನು ಅಲ್ವಾ ರಾಮ, ಚಿಂತನೆ ಮಾಡಿದ. ಹಾಗೆ ಆಯಿತು. ವಿಶ್ವಾಮಿತ್ರ ಆಜ್ಞೆ ತೊಗೊಂಡ, ಬಂದ. ಅಲ್ಲ ಎಡಗೈ ಯಾಕಂದಂತೆ ಕೈ. ಆಗ ಅಲ್ಲಿ ಇದ್ದವರೆಲ್ಲ ಧರ್ಮಶಾಸ್ತ್ರ ಜ್ಞಾನ ಇಲ್ಲ ಅಂತ ಮಾತಾಡ್ಕೊಂಡ್ರು. ಇನ್ನೂ ಹುಡುಗ ಪಾಪ ಅವ್ನಿಗೇನು ಗೊತ್ತು, ರಾವಣಾದಿಗಳೆಲ್ಲ ಸಿಕ್ಕಾಕೊಂಡು ಸತ್ತೋಗಿದ್ದಾರೆ ಅವಮಾನ ಮಾಡಿಕೊಂಡು. ಇವನು ಸಣ್ಣದಾಗಿ ಮಂದ ಹೆಜ್ಜೆ ಇಟ್ಕೊಂಡು ಎಲ್ರಿಗೂ ಆಶ್ಚರ್ಯಕರನಾಗಿ ತೋರ್ತಾ ಬಂದು ಎಡಗೈ ಹಾಕಿ ಬಿಲ್ಲನ್ನ ಒಳ್ಳೆ ಜೋಳದ ಕಡ್ಡಿ ಬಿಲ್ ಎತ್ತದಾಗಿ ಎತ್ಬಿಟ್ಟು ಮಕ್ಕಳು ದಾರ ಕಟ್ಟಕ್ಕೆ ಹೋದ್ರು ಪಟ್ ಅಂತ ಮುರಿದೋದ್ರೆ ಮುರಿದೇ ಹೋಯ್ತು ಅನ್ನಲ್ವೇ. ಹಾಗೆ ಹಗ್ಗ ಎದೇರ್ಸಕ್ಕೆ ಹೋದ್ರು ಬಾಣ ದೊಡ್ಡ ಶಬ್ದ ಮಾಡ್ತಾ ಮುರಿದೇ ಹೋಯ್ತು. ಎಡಗೈ ಹಾಕಿದ್ನಲ್ಲ ಇವನು. ಯಾಕೆಂದರೆ ಗಂಟೆ ಮಂಗಳಾರತಿ ಎಡಗೈಲಿ ಮಾಡ್ತೀನಿ ಮಂಗಳಾರತಿ ಅಂದರೆ, ಮಂಗಳಾರತಿ ಎಡಗೈಲಿ ಹಚ್ಕೊಂಡು ತೊಗೋಬಾರ್ದು. ಗಂಟೆ ಹೀಗೆ ತೊಗೊಂಡು ಎಡಗೈಲಿ ಬಲಗೈಲಿ ತೊಗೋಬಾರ್ದು, ಬಲಗೈಲಿ ತೊಗೊಂಡು ಎಡಗೈಗೆ ಇಟ್ಕೋಬೇಕು. ಗೊತ್ತಾಯ್ತಾ? ಎಡಗೈಯಲ್ಲಿ ಹಾಕಿ ಗಂಟೆ ತೊಗೋಬಾರ್ದು. ಅದು ಕೆಲವರೆಲ್ಲ ಏನೇನೋ ವಿಚಿತ್ರ ತಿಳ್ಕೊಂಡಿದ್ದಾರೆ. ಶಾಸ್ತ್ರ ಇರೋದು ಬೇರೆ, ಇವ್ರು ಮಾಡೋದು ಬೇರೆ. ಹಾಗೆ ಯಾವುದು ಎಡಗೈಯಿಂದ ತೊಗೋಬೇಕು, ಯಾವುದು ಬಲಗೈಯಿಂದ. ಹಾಗೆ ಕ್ಷತ್ರಿಯರು ಇದು ದಿವ್ಯ ವಿಷ್ಣುವಿನ ಸನ್ನಿಧಾನ ಇರ್ತಕ್ಕಂಥದ್ದು. ಆಯುಧಗಳಲ್ಲಿ, ಆಭರಣಗಳಲ್ಲಿ, ಆಯುಧಗಳಲ್ಲಿ ಚಿನ್ನ, ಲೋಹವಾದರೂ ಕೂಡ ಅಲ್ಲಿ ಲಕ್ಷ್ಮೀ ಸನ್ನಿಧಾನ. ಯಾವ ಆಭರಣ ದೇವರಿಗೆ ಸಮರ್ಪಣೆ ಆಗದೆ ನಾವು ಧಾರಣೆ ಮಾಡ್ತೇವೋ ಅಲ್ಲಿ ಕಲಿ ಹೆಂಡತಿಯ ಸನ್ನಿಧಾನ. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ವಸ್ತ್ರ ಆಭರಣಗಳನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಿ ಉಪಯೋಗಿಸ್ತಾ ಇದ್ದರು. ಇವತ್ತು ಅಂಥ ಜನಗಳು ಇದ್ದಾರೆ. ಆದಾಗ ಅಲ್ಲಿ ಜ್ಯೇಷ್ಠಲಕ್ಷ್ಮಿ ಬರ್ತಾಳೆ, ಇಲ್ಲದ್ರೆ ಕನಿಷ್ಠ ಲಕ್ಷ್ಮಿ ಬರ್ತಾಳೆ. ದೇವರಿಗೆ ಸಮರ್ಪಣೆ ಮಾಡಿದ್ರೆ ಕನಿಷ್ಠ ಲಕ್ಷ್ಮಿ, ದೇವರಿಗೆ ಸಮರ್ಪಣೆ ಮಾಡದೇ ಇದ್ದರೆ ಜ್ಯೇಷ್ಠಲಕ್ಷ್ಮಿ. ಜ್ಯೇಷ್ಠಲಕ್ಷ್ಮಿ ಕಡೆ ಕನಿಷ್ಠ ಲಕ್ಷ್ಮಿ ಇರಲ್ಲ, ಕನಿಷ್ಠ ಲಕ್ಷ್ಮಿ ಇರೋ ಕಡೆ ಜ್ಯೇಷ್ಠಲಕ್ಷ್ಮಿ ಇರಲ್ಲ. ನಾ ಇದ್ರೆ ನಮ್ಮ ಅಕ್ಕ ಇರಲ್ಲ, ನಮ್ಮ ಅಕ್ಕ ಇದ್ದರೆ ನಾವಿರಲ್ಲ. ಒಂದು ಆ್ಯನೋಡು ಕ್ಯಾಥೋಡು. ಗೊತ್ತಾಯ್ತಾ? ಹೇಗೆ ಅಯಸ್ಕಾಂತಕ್ಕೆ ಅಟ್ರಾಕ್ಷನ್ ರೆಪಲ್ಷನ್ ಅಂತ ನಾರ್ತ್ ಸೌತ್ ಅಂತೀವೋ ಹಾಗೆ ಇಬ್ಬರೂ ಇರಲ್ಲ. ಒಂದು ಕಲಿಯ ಹೆಂಡ್ತಿ, ಒಂದು ನಾರಾಯಣ ಹೆಂಡ್ತಿ. ಅದು ಎರಡಕ್ಕೂ ವ್ರತ ಇದೆ. ಒಂದು ವರಮಹಾಲಕ್ಷ್ಮಿ ವ್ರತ ಅಂತಲೂ ಇದೆ, ಜ್ಯೇಷ್ಠಲಕ್ಷ್ಮಿ ವ್ರತ ಅಂತಲೂ ಇದೆ. ಯಾವುದು ಬೇಕೋ ನಿಮ್ಮ ಇಷ್ಟ ಇದ್ದಿದ್ದು ಮಾಡ್ಕೊಳ್ಳಿ. ಆದರೆ ಯಾರ ಜ್ಯೇಷ್ಠಲಕ್ಷ್ಮಿ ಅಂದರೆ ನಿರ್ಣಯದಲ್ಲಿ ಆಚಾರ್ಯರು ಸ್ಪಷ್ಟಪಡಿಸ್ತಿದ್ದಾರೆ. ಪೂರ್ವಂ ಕ್ಷೀರಾಬ್ಧಿಜಾತ ಕಥಮಪಿ ತಪಸಾ ಅಪ್ಸರತ್ವಂ ಪ್ರಯಾತ. ಮುಂದೆ ಕತೆ ಬರುತ್ತೆ. ಜ್ಯೇಷ್ಠಲಕ್ಷ್ಮಿನೇ ಮಂತ್ರ ಅಂತ. ನಾ ಎರಡಕ್ಕೂ ಇಟ್ಟಿರ್ತಾನೆ. ಎಲ್ರಿಗೂ ವ್ರತ ಇರಬೇಕು. ಯಾವ ವ್ರತ ಯಾಕೆ ನಿಮ್ಮ ಒಂದೇ ವ್ರತ ಆಗಬೇಕಾ? ಬೇರೆ ಯಾವ ವ್ರತನೂ ಇರಬಾರ್ದ? ಯಾರು ವ್ರತ ನಾಳೆ ನಾವು ಹೋದ್ಮೇಲೆ ವಿದ್ಯಾವಿಜಯ ತೀರ್ಥರ ವ್ರತ ಅಂತ ಬೇಕಾದ್ರೆ ಮಾಡಿ ಒಂದು, ಯಾರು ಬೇಡ.